ಇಲ್ಲಿ ನೀವು ನೋಡ್ಬೋದು ಉಗ್ರವಾದ ಹೋರಾಟ ನಡೀತಿದೆ. ಇಲ್ಲಿ ಇಡೀ ಕರ್ನಾಟಕದಿಂದ ಹಾಗೂ ಚಾಮರಾಜಪೇಟೆ ಜನತೆ ಏನಿದೆ ಇಲ್ಲಿ ಎಲ್ಲ ಆಂದೋಲನದಲ್ಲಿ ಪ್ರೊಟೆಸ್ಟ್ನಲ್ಲಿ ಕೂತಿದ್ದಾರೆ. ಬನ್ನಿ ಇವ್ರ ಜೊತೆ ಮಾತಾಡೋಣ ಅಂತ. ಮೇಡಮ್ ಏನು ಹೇಳ್ತೀರಾ? ನಾವು ಏನು ಹೇಳ್ತೀವಿ ಅಂದರೆ, ನಮ್ಮ ಜಮೀರಣ್ಣ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಜಾತಿ ಭೇದ ಮತ ಇಲ್ದಿರೆ ಬಡವರಿಗೆ ತುಂಬ ಸಹಾಯ ಮಾಡಿದ್ದಾರೆ. 1 ಲಕ್ಷ ಜನಕ್ಕೆ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಅವ್ರನ್ನ ತುಂಬ ಉಪಯೋಗ ಮಾಡಿಕೊಂಡ್ರು. ಎಲ್ಲಿ ಹೈದ್ರಾಬಾದ್ಗೆ ಹೋಗಿದ್ರು, ಎಲ್ಲ ಕಡೆ ಹೋಗಿ ಎಲೆಕ್ಷನಲ್ಲಿ ಇವ್ರನ್ನ ಉಪಯೋಗ ಮಾಡಿಕೊಂಡು ಇವಾಗ ಅವರಿಗೆ DC ಸ್ಥಾನ ಕೊಟ್ಟಿಲ್ಲ ಅಂದರೆ ನಾವು ಬಿಡಲ್ಲ. ಮಂತ್ರಿ ಸ್ಥಾನ ಕೊಡ್ಬೋದು. ನಮಗೆ ಮಂತ್ರಿ ಸ್ಥಾನ ಬಗ್ಗೆ ನಾವು ಹೇಳಿಲ್ಲ, ಯಾರ ಬಗ್ಗೆನೂ ನಾವು ಇಲ್ಲಿ ಕೆಟ್ಟದಾಗಿ ಮಾತಾಡಿಲ್ಲ, ಯಾರ ಬಗ್ಗೆನೂ ಹೋರಾಟ ಮಾಡಿಲ್ಲ. ನಮಗೆ ನಮ್ಮ ಜಮೀರಣ್ಣ ಅವ್ರಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯನ ನಾವು ಇಲ್ಲಿ ದಂಡಿಸ್ತಾ ಇದ್ದೀವಿ. ಅವರಿಗೆ DCM ಸ್ಥಾನ ಸಿಗಲೇಬೇಕು. ಅವ್ರು ಸಿಗೋವರೆಗೂ ನಾವು ಈ ಹೋರಾಟನ ಬಿಡಲ್ಲ. DCM ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಇನ್ನ ಏನ್ ಮಾಡ್ತೀರಾ ನೀವು? ಏನಾದ್ರೂ ಮಾಡ್ತೀವಿ. ನಮ್ಮ ಸಾಹೇಬ್ರ ಹತ್ರ ಒಳ್ಳೆ ಮನಸ್ಸು ಯಾರು ಇಲ್ಲ. ನಮ್ಮ ಸಾಹೇಬ್ರು ಎಷ್ಟು ಮಾಡಿದ್ದಾರೆ ಅಂದ್ರೆ ಅಷ್ಟು ಯಾರು ಮಾಡಿಲ್ಲ. ನಾವು ಎಷ್ಟು MLA MP ಎಲ್ಲ ನೋಡಿದೀವಿ, ಇನ್ನವರೆಗೂ ಒಬ್ರು ಒಂದು ಮಾಡಿಲ್ಲ. ನಮ್ಮ ಸಾಹೇಬ್ರಿಗೆ ಕೊಡ್ಲೇಬೇಕು, ಇಲ್ಲಾಂದ್ರೆ ನಾವು ಬಿಡೋದಿಲ್ಲ. ನಾವು ಈ ತರ ಮಾಡ್ತಾನೆ ಇದ್ದೀವಿ. ಈ ಮಳೆ ಬಂದಾಗ್ಲೂ ಸರಿ, ಕೋವಿಡ್ ಬಂದಾಗ್ಲೂ ಸರಿ, ಎಲ್ಲ ಮಿನಿಸ್ಟ್ರಿಗಳು ಎಲ್ಲ ಅವ್ರವ್ರ ಮನೇಲಿ ಇದ್ರು. ಅವರು ರೋಡಲ್ಲಿ ಇಳಿದು ಎನಾಗಲ್ಲಿ ಎತ್ತಾಕವ್ರೆ, ಎನ ಊತಾಕವ್ರೆ. ಅವ್ರು ಎನಾನ ಕೈಯಲ್ಲಿ ಎತ್ತಾಕಿದ್ದಾರೆ. ಮನೆ ಮನೆಗೂ ರೇಷನ್ಗಳು ಕೊಟ್ಟಿದ್ದಾರೆ. ಅಷ್ಟು ಮಾಡಿರೋ ಒಂದು ಲೀಡರ್ಗೆ ಈ ತರ ಮಾಡಿರೋದು ತುಂಬಾ ಅನ್ಯಾಯ. ನಮ್ಗೆ ಹೊಟ್ಟೆ ಎಲ್ಲ ಉರಿತೈತೆ. ನಾವ್ ಇದು ನೋಡ್ಕೊಂಡು ಸುಮ್ನೆ ಇರಲ್ಲ. ದಯವಿಟ್ಟು ನಮ್ಮ ಸಾಹೇಬರಿಗೆ ಅಧ್ಯಕ್ಷ ಅವ್ರಿಗೆ ನಮ್ಗೆ DCM ಸ್ಥಾನ ಕೊಡ್ಬೇಕು. ಕೊಡೋವರೆಗೂ ಡೈಲಿ ನಾವು ಇದನ್ನ ಹೋರಾಟನ ಮಾಡ್ತಾ ಇರ್ತೀವಿ ಅಂತ ನಾವು ಹೇಳ್ಕೊತಾ ಇದ್ದೀವಿ. ಇಂತಹ ಮಹಾನ್ ವ್ಯಕ್ತಿ ಇವರು ಲಾಕ್ಡೌನ್ ನಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಷನ್ ಯಾವ MLA ಯಾವ ಮಿನಿಸ್ಟರ್ ಹೊರಗಡೆ ಬಂದಿಲ್ಲ, ಅವರು ಹೊರಗಡೆ ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗೆ ಇವತ್ತು ಸೀಟ್ ಸಿಕ್ಕಿಲ್ಲ, ತಪ್ಪಿದೆ. ಏನ್ ಹೇಳ್ತೀರಾ? ಇಲ್ಲ, ಕೊಡ್ಲೇಬೇಕು, ಖಂಡಿತ ಸೀಟ್ ಕೊಡ್ಲೇಬೇಕು. ಬಡವರ ಬಂಧು, ಜನಪ್ರಿಯ ನಾಯಕ, ಬಡವರಿಗೆ ಬೆಳಕಾಗಿ ನಿಂತಿದ್ದಾರೆ. 50,000ಕ್ಕೂ ಮನೆ ಕಟ್ಟಿಕೊಟ್ಟಿದ್ದಾರೆ. ಮನೆ ಬಿಟ್ಟು ಎಲ್ಲ ವಾರ್ಡ್ಗಳಿಗೂ ಸುತ್ತಿ ಎಲ್ರಿಗೂ ಬಡವರಿಗೆ ಎಲ್ಲ ಎತ್ತಿಕೊಟ್ರೆ 5 ಲಕ್ಷ 10 ಲಕ್ಷ ಕೊಡೋ ಮನುಷ್ಯ ಅಂದ್ರೆ ಅವರು ಸತ್ತವ್ರ ಮನೆಗೆ ಕೊಡೋರು ಯಾರು ಕೊಟ್ಟಿದ್ದಾರೆ? ಯಾವ ಮಂತ್ರಿ MLA MP ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಜಮೀರಣ್ಣ ಮಾತ್ರ ಕೊಟ್ಟಿರೋದು. ಅವ್ರ ಮನೆ ದುಡ್ಡು, ಸರ್ಕಾರ ದುಡ್ಡೆಲ್ಲ ಅವ್ರ ಮನೆ ದುಡ್ಡು ಖರ್ಚು ಮಾಡಿದ್ದಾರೆ ಇವತ್ತಿಗೂ. ಅಂತ ಮನುಷ್ಯರು ಕೊಡ್ಬೇಕು. ಜಾತಿ ಭೇದ ಭಾವ ನೋಡಲ್ಲ. ಈ ಹೋರಾಟ, ಈ ಆಂದೋಲನ, ಪ್ರೊಟೆಸ್ಟ್ ಏನಿದೆ ನೀವು ನೋಡ್ತಾ ಇದ್ದೀರಾ. ಏನಾದ್ರೂ ಜಮೀರ್ ಖಾನ್ ಅವರಿಗೆ DCM ಕೊಟ್ಟಿಲ್ಲ ಅಂದ್ರೆ